ಏನಪ್ಪ ಇವತ್ತಿನ ವಿಷಯ ಅಂದರೆ, ನಾನು ಕಾಫಿಲಿ ಯಾವುದು ಟೇಸ್ಟ್ ಚೆನ್ನಾಗಿರುತ್ತೆ, ಯಾವುದು ಬೆಸ್ಟು ಅಂತ ಹೇಳೋಣ ಅಂತ ಬಂದಿದ್ದೀನಿ. ನಾನು ಟೋಟಲಾಗಿ 3 ತೊಗೊಂಡಿದ್ದೀನಿ. ಒಂದು ಬ್ರೂ, ಒಂದು ಸನ್ರೈಸು, ಇನ್ನೊಂದು ಲಿವಿಸ್ಟ. ಯಾವುದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡೋಣ. ಆಮೇಲೆ ಏನು ಅಂದರೆ, ಸನ್ರೈಸಲ್ಲಿ ಕ್ವಾಂಟಿಟಿ ಜಾಸ್ತಿ ಇದೆ, ಲಿವಿಸ್ಟ ಮತ್ತು ಬ್ರೂಲಿ ಕಮ್ಮಿ ಇರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ ಯಾವ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಎಲ್ಲ ಸೇಮ್ ಸೈಜ್ ಗ್ಲಾಸೇ ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಅಷ್ಟೇ ಹಾಕೋದು, ಫ್ಲೇವರ್ ಕಂಡಿಡಿಯೋದಷ್ಟೇ. ನಾವು ಮನೇಲಿ ಪರ್ಸ್ನಲಿ ಯೂಸ್ ಮಾಡೋದು ಬಂದು ಲಿವಿಸ್ಟ. ನಾವು ಲಿವಿಸ್ಟ ಚೆನ್ನಾಗಿದೆ, ಆಮೇಲೆ ಕಮ್ಮಿ, ಅದು ಕ್ವಾಂಟಿಟಿ ಕಮ್ಮಿ ಇರುತ್ತೆ, ಅದೇ ಬೇಜಾರು. ಬಟ್ ಟೇಸ್ಟ್ ವೈಸ್ ಆದರೆ ಚೆನ್ನಾಗಿರುತ್ತೆ. ಆಲ್ರೆಡಿ ಲಿವಿಸ್ಟ ನಮ್ಮನೆ ಡೈಲಿ ಕುಡಿಯೋದ್ರಿಂದ ಇದಕ್ಕೆ ಬಿಟ್ಕೊಂಡಿದ್ದೀನಿ. ನೋಡೋಣ ಯಾವುದು ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಅಂತ. ಟೋಟಲಾಗಿ 1 2 3 ನೋಡೋಣ ಯಾವ್ದು ಚೆನ್ನಾಗಿರುತ್ತೆ ಅಂತ. ಟೇಸ್ಟ್ ಮಾಡ್ಕೊಂಡು ನೋಡೋಣ. ಇದು ಯಾವುದು ಅಂತ ಗೊತ್ತಿಲ್ಲ, ಕುಡಿದು ಊಟ ಆದಮೇಲೆ ಗೊತ್ತಾಗುತ್ತೆ. ಬ್ರೂ ಇದು ನನಗೆ ಎಷ್ಟು ಬ್ರೂ ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಬಂದಿದ್ದೆ ಬ್ರೂ, ನೋಡೋಣ. ನೆಕ್ಸ್ಟು ಬ್ರೂನು ಸನ್ರೈಸಲ್ಲೂ ಸ್ವಲ್ಪ ಕಂಡುಹಿಡಿಯೋಕ್ಕೆ ಕಷ್ಟ ಇದೆ, ನೋಡೋಣ. ಇದು ಬಂದು ಸನ್ರೈಸು, ಇದು ಸನ್ರೈಸು ಚೆನ್ನಾಗಿದೆ. ಕಂಡುಹಿಡಿಯೋಕ್ಕೆ ಕಷ್ಟ ಆಯ್ತಾ ಇದೆ ಅನ್ಕೋಬೋದು. ಆರಾಮಾಗಿ ಕಂಡುಹಿಡಿಬೋದು ಫ್ಲೇವರಲ್ಲಿ ಅಂತ. ಮಿಕ್ಸ್ ಮಾಡಿದಾಗಲೇ ಗೊತ್ತಾಗೋದು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಇದೆ ಅಂತ. ನಾನು ಹಂಗೆ ಅಂದ್ಕೊಂಡಿದ್ದೆ, ಆರಾಮಾಗಿ ಕಂಡುಹಿಡಿಬೋದು. ಒಂದು ಡಾರ್ಕ್ ಇರುತ್ತೆ, ಒಂದು ಲೈಟ್ ಇರುತ್ತೆ. ಬ್ರೂ ಯಾವಾಗಲೂ ಲೈಟ್ ಕಲರ್ ಇರುತ್ತೆ, ಲಿವಿಸ್ಟ ಹೆವಿ ಡಾರ್ಕ್ ಇರುತ್ತೆ, ಸನ್ರೈಸ್ ಒಂಥರ ವೈಟು ಅಲ್ಲ, ಈ ಥರ ಬ್ರೌನ್ ಅಲ್ಲ, ಹಂಗಿರುತ್ತೆ ಅಂದ್ಕೊಂಡಿದ್ದೆ. ನೋಡೋಣ. ಇದು ಯಾವುದು ಅಂತಲೂ ಗೊತ್ತಾಯ್ತಾ. ಲಿವಿಸ್ಟ, ಇದು ಲಿವಿಸ್ಟ. ನನಗೆ ಪರ್ಸ್ನಲಿ ಇಷ್ಟ ಇದು ಸನ್ರೈಸು. ಸನ್ರೈಸ್ ಏನೋ ಒಂಥರ ಚೆನ್ನಾಗಿದೆ, ಕುಡಿಬೇಕು ಅನಿಸ್ತದೆ. ಬಟ್ ನಾವು ಸ್ಟಾರ್ಟಿಂಗೆಲ್ಲ ಯೂಸ್ ಮಾಡಿದ್ದು ಬ್ರೂ. ನಾನು ಯಾವ ಪ್ರಾಡಕ್ಟ್ ಬಗ್ಗೆ ನೆಗೆಟಿವ್ ಮಾತಾಡಲ್ಲ, ಯಾಕೆಂದರೆ ಎಲ್ಲವೂ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ನಾವೆಲ್ಲ ಬ್ರೂನೇ ಇಷ್ಟಪಟ್ಟು ಕುಡಿತಿದ್ದು. ಬ್ರೂ ಆದಮೇಲೆ ಕಾಂಪಿಟೇಟ್ಗಾಗಿ ಸನ್ರೈಸ್ ಬಂತು, ಸನ್ರೈಸ್ ಕಾಂಪಿಟೇಟ್ಗಾಗಿ ಲಿವಿಸ್ಟ ಬಂತು. ಲಿವಿಸ್ಟ ಏನು ಅಂದರೆ ಚೆನ್ನಾಗಿರುತ್ತೆ, ಹೆವಿ ಕಿಕ್ ಕೊಡುತ್ತೆ. ಅದು ಕೆಫೆನ್ ಕಂಟೆಂಟು ಹೆವಿ ಇರುತ್ತೆ ಇದರಲ್ಲಿ ಕೆಫೆನ್ ಕಂಟೆಂಟು ಎಷ್ಟಿದೆ ಅಂದರೆ, ಇದರಲ್ಲಿ ಕೆಫೆನ್ ಕಂಟೆಂಟು ಎಷ್ಟಿದೆ ಅಂದರೆ 57%, 57% ಇದೆ. ಯಾಕೆ ತಲೆನೋವು ಬಂದಾಗ ಎಲ್ಲರೂ ಕಾಫಿ ಕುಡಿಬೇಕು ಅನ್ನೋದು, ಕಾಫಿ ಅನ್ನೋದು ತಲೆನೋವು ಎಂತಕ್ಕೆ ಬರೋದು ಅಂದರೆ, ಕೆಫೆನ್ ಕಂಟೆಂಟು ಲೋ ಇಲ್ಲ ಹೈ ಆಗಿ ತಲೆನೋವು ಬರೋದು. ಸಾರಿ, ನಾನು ಏನೇನೋ ಹೇಳ್ತಾ ಇದ್ದೀನಿ. ತಲೆನೋವು ಬಂದಾಗ ಏನಕ್ಕೆ ಕಾಫಿ ಅಂತ ಎಲ್ಲರೂ ಇಷ್ಟಪಡ್ತಾರೆ ಅಂದರೆ, ಕಾಫಿಲಿ ಕೆಫೆನ್ ಕಂಟೆಂಟು 57% ಇದೆ ಲಿವಿಸ್ಟದಲ್ಲಿ. ಬ್ರೂಲ್ ಎಷ್ಟಿದೆ ಗೊತ್ತಿಲ್ಲ, ನೋಡ್ತೀನಿ ರೀ.
ಲಿವಿಸ್ಟಾದಲ್ಲಿ ಕೆಫೆನ್ ಕಂಟೆಂಟು 57% ಇದೆ, ಬ್ರೂಲಿ 70% ಇದೆ, ಸನ್ರೈಸಲ್ಲಿ 60% ಇದೆ. ಬ್ರೂನೇ ಹೆವಿ ಕೆಫೆನ್ ಕಂಟೆಂಟ್ ಇರೋದು ಅದಕ್ಕೋಸ್ಕರ ಕೆಫೆನ್ ಕಂಟೆಂಟು ತಲೆನೋವನ್ನ ಬೇಗ ರಿಲೀಫ್ ಮಾಡುತ್ತೆ. ಟಾಬ್ಲೆಟಲ್ಲೂ ಕೂಡ ಕೆಫೆನ್ ಕಂಟೆಂಟ್ ಅನ್ನೋದು ಇದ್ದೇ ಇರುತ್ತೆ ತಲೆನೋವು ಟಾಬ್ಲೆಟಲ್ಲಿ. ಅದಕ್ಕೋಸ್ಕರ ಕಾಫಿ ಕುಡಿದ್ರೆ ತಲೆನೋವು ಹೋಗುತ್ತೆ. ಹೌದು, ನಿಜ, ಹೋಗುತ್ತೆ. ಬಿಕಾಸ್ ಮೇನ್ ರೀಸನ್ ಅದರಲ್ಲಿ ಕೆಫೆನ್ ಕಂಟೆಂಟ್ ಇರುತ್ತಲ್ಲ, ಅದರಿಂದ ತಲೆನೋವು ಬಿಡುತ್ತೆ. ಕಾಫಿ ಕುಡೀರಿ ತಲೆನೋವು ಬಂದಾಗ. ಆಮೇಲೆ ಇನ್ನೊಂದು ಏನು ಅಂದರೆ, ಇವ್ರಿಗೆ ಅದೊಂದು ಹುಚ್ಚು ಅಂತಾರೆ. ಇಲ್ಲ, ಅಲ್ಲಿ ಕೆಫೆನ್ ಕಂಟೆಂಟ್ ಇರೋದಕ್ಕೋಸ್ಕರನೇ ಕುಡಿಯೋದು. ಟಾಬ್ಲೆಟ್ಸಲ್ಲೂ ಸಹ ಕೆಫೆನ್ ಕಂಟೆಂಟ್ ಇದ್ದೇ ಇರುತ್ತೆ. ಅಲ್ಲೇ ರ್ಯಾಪರ್ ಬ್ಯಾಕ್ ಸೈಡಲ್ಲೇ ನೋಡಿ ಕೆಫೆನ್ ಕಂಟೆಂಟ್ ಅಂತ ಬರೆದಿರುತ್ತೆ. ಇಷ್ಟೇ ಗೈಸ್, ನನ್ನ ಪರ್ಸ್ನಲಿ ಇಷ್ಟ ಇದು ಬಂದು ಸನ್ರೈಸು ಚೆನ್ನಾಗಿದೆ. ನಿಮ್ಗೆ ಯಾವುದು ಇಷ್ಟ ಪರ್ಸ್ನಲಿ ಕಮೆಂಟ್ ಮಾಡಿ. ಸನ್ರೈಸಾ, ಲಿವಿಸ್ಟಾನ, ಬ್ರೂನಾ? ಓಕೆ.